ಹಲೋ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 50ಕ್ಕಿಂತ ಹೆಚ್ಚಿನ ಡೈಲಿ ಯೂಸ್ ಇಂಗ್ಲಿಷ್ ಶಾರ್ಟ್ ಸೆಂಟೆನ್ಸಸ್ಗಳನ್ನು ಕನ್ನಡ ಅರ್ಥದೊಂದಿಗೆ ಕಲಿಯಲಿದ್ದೇವೆ. ಅದಕ್ಕೋಸ್ಕರ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಸೆಂಟೆನ್ಸ್, ಒಂದು ಕ್ಷಣ ಕಾಯಿರಿ. ವೇಟ್ ಎ ಮೂಮೆಂಟ್. ವೇಟ್ ಎ ಮೂಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್, ನೆನಪಿನಲ್ಲಿಡಿ. ಕೀಪ್ ಇನ್ ಮೈಂಡ್. ಕೀಪ್ ಇನ್ ಮೈಂಡ್. ಇಲ್ಲಿ ಕುಳಿತುಕೊಳ್ಳಿ. ಸಿಟ್ ಹಿಯರ್. ಸಿಟ್ ಹಿಯರ್. ಇಲ್ಲಿ ನಿಲ್ಲಿ. ಸ್ಟ್ಯಾಂಡ್ ಹಿಯರ್. ಸ್ಟ್ಯಾಂಡ್ ಹಿಯರ್. ಇದನ್ನು ನೋಡಿ. ಲುಕ್ ಎಟ್ ದಿಸ್. ಲುಕ್ ಎಟ್ ದಿಸ್. ಅದನ್ನು ನೋಡಿ. ಲುಕ್ ಎಟ್ ದ್ಯಾಟ್. ಲುಕ್ ಎಟ್ ದ್ಯಾಟ್. ಈಗ ಹೇಳಿ. ಟೆಲ್ ಮಿ ನೌ. ಟೆಲ್ ಮಿ ನೌ. ನನ್ನನ್ನು ಕೇಳಿ. ಆಸ್ಕ್ ಮೀ. ಆಸ್ಕ್ ಮೀ. ಅವನಿಗೆ ಕರೆ ಮಾಡಿ. ಕಾಲ್ ಹಿಮ್. ಕಾಲ್ ಹಿಮ್. ಅವಳಿಗೆ ಕರೆ ಮಾಡಿ. ಕಾಲ್ ಹರ್. ಕಾಲ್ ಹರ್. ಅದನ್ನು ತೆಗೆಯಿರಿ. ಓಪನ್ ಇಟ್. ಓಪನ್ ಇಟ್. ಅದನ್ನು ಮುಚ್ಚಿ. ಕ್ಲೋಸ್ ಇಟ್. ಕ್ಲೋಸ್ ಇಟ್. ಅದನ್ನು ತಂದುಕೊಡಿ. ಬ್ರಿಂಗ್ ಇಟ್. ಬ್ರಿಂಗ್ ಇಟ್. ಅದನ್ನು ತೆಗೆದುಕೊಳ್ಳಿ. ಟೇಕ್ ಇಟ್. ಟೇಕ್ ಇಟ್. ನನಗೆ ಕೊಡಿ. ಗಿವ್ ಮೀ. ಗಿವ್ ಮೀ. ಅದನ್ನು ಬಿಡಿ. ಲಿವ್ ಇಟ್. ಲಿವ್ ಇಟ್. ರಿಪೀಟ್ ವಿತ್ ಮೀ. ಒಳಗೆ ಬನ್ನಿ. ಕಮ್ ಇನ್. ಕಮ್ ಇನ್. ಅದನ್ನು ನಿಲ್ಲಿಸಿ. ಸ್ಟಾಪ್ ಇಟ್. ಸ್ಟಾಪ್ ಇಟ್. ನನ್ನನ್ನು ನೋಡಿ. ವಾಚ್ ಮೀ. ವಾಚ್ ಮೀ. ಅದನ್ನು ಪ್ರಾರಂಭಿಸಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳಬೇಕು. ಸ್ಟಾರ್ಟ್ ಇಟ್. ಸ್ಟಾರ್ಟ್ ಇಟ್. ನನ್ನನ್ನು ಅನುಸರಿಸಿ. ಫಾಲೋ ಮೀ. ಫಾಲೋ ಮೀ. ಅದನ್ನು ಪ್ರಯತ್ನಿಸಿ. ಟ್ರೈ ಇಟ್. ಟ್ರೈ ಇಟ್. ಬೇಗ ಬನ್ನಿ. ಕಮ್ ಸೂನ್. ಕಮ್ ಸೂನ್. ಅದನ್ನು ಬಳಸಿ. ಯೂಸ್ ಇಟ್. ಯೂಸ್ ಇಟ್. ನಿಧಾನವಾಗಿ ಮಾತನಾಡಿ. ಸ್ಪೀಕ್ ಸ್ಲೋಲಿ. ಸ್ಪೀಕ್ ಸ್ಲೋಲಿ. ಅದನ್ನು ಉಳಿಸಿ. ಸೇವ್ ಇಟ್. ಸೇವ್ ಇಟ್. ಜೋರಾಗಿ ಮಾತನಾಡಿ. ಸ್ಪೀಕ್ ಲೌಡ್ಲಿ. ಸ್ಪೀಕ್ ಲೌಡ್ಲಿ. ಅದನ್ನು ಕಳುಹಿಸಿ. ಸೆಂಡ್ ಇಟ್. ಸೆಂಡ್ ಇಟ್. ನಂತರ ಮಾತನಾಡಿ. ಟಾಕ್ ಲೇಟರ್. ಟಾಕ್ ಲೇಟರ್. ಅದನ್ನು ಓದಿ. ರೀಡ್ ಇಟ್. ರೀಡ್ ಇಟ್. ಅದನ್ನು ಬರೆಯಿರಿ. ರೈಟ್ ಇಟ್. ರೈಟ್ ಇಟ್. ನನ್ನನ್ನು ಭೇಟಿ ಮಾಡಿ. ಮೀಟ್ ಮೀ. ನಮ್ಮ ಜೊತೆ ಸೇರಿ. ಜಾಯ್ನ್ ಅಸ್. ಜಾಯ್ನ್ ಅಸ್. ಅವನಿಗೆ ಸಹಾಯ ಮಾಡಿ. ಹೆಲ್ಪ್ ಹಿಮ್. ಹೆಲ್ಪ್ ಹಿಮ್. ಅವಳಿಗೆ ಸಹಾಯ ಮಾಡಿ. ಹೆಲ್ಪ್ ಹರ್. ಹೆಲ್ಪ್ ಹರ್. ಇಲ್ಲಿ ಕಾಯಿರಿ. ವೇಟ್ ಹಿಯರ್. ವೇಟ್ ಹಿಯರ್. ಇಲ್ಲಿ ಇರಿ. ಸ್ಟೇ ಹಿಯರ್. ಸ್ಟೇ ಹಿಯರ್. ಮುಂದೆ ಸಾಗಿರಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳಬೇಕು. ಮೂವ್ ಅಹೆಡ್. ಮೂವ್ ಅಹೆಡ್. ಹಿಂದೆ ಸರಿಯಿರಿ. ಮೂವ್ ಬ್ಯಾಕ್. ಮೂವ್ ಬ್ಯಾಕ್. ಎಡಕ್ಕೆ ತಿರುಗಿ. ಟರ್ನ್ ಲೆಫ್ಟ್. ಟರ್ನ್ ಲೆಫ್ಟ್. ಬಲಕ್ಕೆ ತಿರುಗಿ. ಟರ್ನ್ ರೈಟ್. ಟರ್ನ್ ರೈಟ್. ಚುರುಕಾಗಿರಿ. ಸ್ಟೇ ಆ್ಯಕ್ಟಿವ್. ಸ್ಟೇ ಆ್ಯಕ್ಟಿವ್. ಹೊರಗೆ ಹೋಗಿ. ಗೋ ಔಟ್ಸೈಡ್. ಗೋ ಔಟ್ಸೈಡ್. ಅವಳನ್ನು ಎಬ್ಬಿಸಿ. ವೇಕ್ ಹರ್. ವೇಕ್ ಹರ್. ಖಂಡಿತವಾಗಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳಬೇಕು. ಆಫ್ ಕೋರ್ಸ್. ಆಫ್ ಕೋರ್ಸ್. ಮುಂದುವರಿಸಿ. ಕೀಪ್ ಗೋಯಿಂಗ್. ಕೀಪ್ ಗೋಯಿಂಗ್. ಕಲಿಯುತ್ತೀರಿ. ಕೀಪ್ ಲರ್ನಿಂಗ್. ಕೀಪ್ ಲರ್ನಿಂಗ್. ಸಂತೋಷವಾಗಿರಿ. ಬಿ ಹ್ಯಾಪಿ. ಬಿ ಹ್ಯಾಪಿ. ಶಾಂತವಾಗಿರಿ. ಬಿ ಕಾಮ್. ಬಿ ಕಾಮ್. ಬಲವಾಗಿರಿ. ಬಿ ಸ್ಟ್ರಾಂಗ್. ಬಿ ಸ್ಟ್ರಾಂಗ್. ಜಾಗರೂಕರಾಗಿರಿ. ಬಿ ಕೇರ್ಫುಲ್. ಬಿ ಕೇರ್ಫುಲ್.
ಚಾಣಾಕ್ಷರಾಗಿರಿ. ಬಿ ಸ್ಮಾರ್ಟ್. ಬಿ ಸ್ಮಾರ್ಟ್. ಸಿದ್ಧರಾಗಿರಿ. ಬಿ ರೆಡಿ. ಬಿ ರೆಡಿ. ನಾನು ಒಪ್ಪುತ್ತೇನೆ. ಐ ಅಗ್ರಿ. ಐ ಅಗ್ರಿ. ನಾನು ನಿರಾಕರಿಸುತ್ತೇನೆ. ಐ ರಿಫ್ಯೂಸ್. ಐ ರಿಫ್ಯೂಸ್. ನಾನು ಸ್ವೀಕರಿಸುತ್ತೇನೆ. ಐ ಆಕ್ಸೆಪ್ಟ್. ಐ ಆಕ್ಸೆಪ್ಟ್. ನನಗೆ ನೆನಪಾಯಿತು. ಐ ರಿಮೆಂಬರ್ಡ್. ಐ ರಿಮೆಂಬರ್ಡ್. ಹೊರಗೆ ಹೋಗಬೇಡಿ. ಡೋಂಟ್ ಗೋ ಔಟ್. ಡೋಂಟ್ ಗೋ ಔಟ್. ನಾನು ನಿಮಗೆ ಕರೆ ಮಾಡಿದೆ. ಐ ಕಾಲ್ಡ್ ಯು. ಐ ಕಾಲ್ಡ್ ಯು. ನನಗೆ ಇದು ಬೇಕು. ಐ ನೀಡ್ ದಿಸ್. ಐ ನೀಡ್ ದಿಸ್. ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್. ಐ ನೀಡ್ ಹೆಲ್ಪ್. ನನಗೆ ಹಣ ಬೇಕು. ಐ ನೀಡ್ ಮನಿ. ಐ ನೀಡ್ ಮನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.